ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಮಂತರ 10 ಗುಟ್ಟುಗಳು ಏನು, ನಾವು ಶ್ರೀಮಂತರ ಹಾದಿಯನ್ನು ಹಿಡಿಬೇಕು ಅಂತ ಅಂದರೆ ಈ ಶ್ರೀಮಂತರ ಹೇಗೆ ಥಿಂಕ್ ಮಾಡ್ತಾರೆ ಆ 10 ರಹಸ್ಯಗಳನ್ನ ನಿಮ್ಮ ಮುಂದೆ ಹೇಳಿದೆ. ಇದು ಪಾರ್ಟ್ 2 ಅಂತಲೇ ಹೇಳ್ಬೋದು. ಸೊ ಹಣ ಇಲ್ಲದೇ ತುಂಬ ಗೋಳಾಡ್ತಾ ಇರ್ತಕ್ಕಂತಹವ್ರು ತುಂಬ ಜನ ಇದ್ದಾರೆ. ನನ್ನ ಹಣೆ ಬರಹನೇ ಇಷ್ಟಪ್ಪ ಅಂತ ಗೋಳಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ನೀವು ರಿಸಲ್ಯೂಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಈ ಹಣದ ವಿಷಯದಲ್ಲಿ ನೀವು ಒಂದು ಒಳ್ಳೆ ರಿಸಲ್ಯೂಷನ್ನ ನೀವು ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಶ್ರೀಮಂತರಾಗೋದು ಶತಸಿದ್ಧ. ಆ 9 ಸೂತ್ರಗಳು, ಇದು ಸೂತ್ರಗಳೆಲ್ಲ ಫಾರ್ಮುಲಾ. ನೀವು ಶ್ರೀಮಂತರಾಗೋದಕ್ಕೆ ಒಂದು 9 ಸೂತ್ರಗಳನ್ನ ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಒಂದೊಳ್ಳೆ ಶ್ರೀಮಂತರಾಗ್ಬೋದು. ಹಾಗಾದರೆ ಆ 9 ಸೂತ್ರಗಳು ಯಾವ್ಯಾವುದು, ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಿಪ್ ಮಾಡ್ತಾ ಹೋಗೋಣ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಹಣ ಹಣ ದುಡ್ಡು ದುಡ್ಡು ಎಷ್ಟು ಭಗವಂತ ಎಷ್ಟು ನಮಗೆ ಕೊಟ್ಟಿದ್ರು ಸಹ ನಾವು ಹಣವನ್ನು ನಾವಿದ್ರೂ ಕೂಡ ನಮ್ಮಿಂದ ನಾವೇ ಕಳ್ಕೊತಾ ಇದ್ದೀವಿ. ಆ ಹಣವನ್ನು ನಾವು ತುಂಬ ಶ್ರೀಮಂತರಾಗೋದಕ್ಕೆ ನಾವು ಹೇಗೆ ದುಡ್ಡನ್ನು ನಾವು ಸೇವ್ ಮಾಡ್ತಾ ಹೋಗ್ಬೋದು ಆ್ಯಂಡ್ ಹೇಗೆಲ್ಲ ಆ ಸೂತ್ರಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಯಾರೆಲ್ಲ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಗೊತ್ತಿದೆಯಲ್ವಾ, ಯಾರೆಲ್ಲ ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂತಹ ವಿಚಾರನ ಬೇಗ ಕಲೆಕ್ಟ್ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂತಹ ನೆಸೆಸಿಟಿನ ಮಾಡ್ಕೋಬೇಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ, ಪ್ಲೀಸ್ ಡೋಂಟ್ ಟೈಮ್ ವೇಸ್ಟ್, ಲೆಟ್ಸ್ ಗೋ. ಶ್ರೀಮಂತರಾಗಲು ಈ 9 ಸೂತ್ರಗಳಲ್ಲಿ ಫಸ್ಟ್ನೇ ಸೂತ್ರ ಏನಂತ ಅಂದರೆ ಉಳಿತಾಯ ಮಾಡೋದು ಒಂದೇ ಅಲ್ಲ, ಹೂಡಿಕೆ ಇರಬೇಕು. ಎಷ್ಟೋ ಜನ ಉಳಿತಾಯ ಮಾಡೋದ್ರಲ್ಲಿ ಸಕ್ಸಸ್ ಆದರೆ ಈ ಹೂಡಿಕೆ ಮಾಡೋದ್ರಲ್ಲಿ ತುಂಬ ಜನ ಫೇಲ್ಯೂರ್ ಆಗಿರ್ತಾರೆ. ಸೊ ನಾವು ದುಡ್ದಂತಹ ದುಡ್ಡನ್ನು, ಕೆಲಸಕ್ಕೆ ಹೋದಂತಹ ದುಡ್ಡನ್ನು ತಂದು ಲಾಕರಲ್ಲಿ ಇಟ್ಬಿಟ್ರೆ ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ನಾವು ಶುಡ್ ಬಿ ವರ್ಕ್ ಮನಿ, ನಾವು ಆ ದುಡ್ಡನ್ನು ದುಡಿಲಿಕ್ಕೆ ಬಿಡಬೇಕು. ಸೊ ಬಿಕಾಸ್ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ತುಂಬ ಸಂಬಳ ತರ್ತಾ ಇರ್ತೀವಿ, ಆ ದುಡ್ಡನ್ನು ನಾವು ಉಳಿತಾಯವನ್ನು ಮಾಡ್ತಾ ಹೋಗಬಾರ್ದು. ಅದ್ರ ಬದಲು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸೊ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಮತ್ತು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಈ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇಂಥವ್ರಲ್ಲಿ ಹೂಡಿಕೆ ಮಾಡಿದಾಗ ನಮ್ಮ ದುಡ್ಡು ದುಡಿತಾ ಹೋಗುತ್ತೆ, ಮತ್ತಷ್ಟು ನಾವು ಶ್ರೀಮಂತ ಆಗ್ತಾ ಹೋಗ್ತೀವಿ. ಸೊ ದುಡ್ಡನ್ನು ನಾವು ಅಲ್ಲೇ ಇಟ್ಟಿದ್ರೆ, ಪೆಟ್ಟಿಗೆನಲ್ಲೇ ಇಟ್ಟರೆ ತುಕ್ಕು ಹಿಡಿಯುತ್ತೆ, ಮತ್ತು ಎಷ್ಟಿರುತ್ತೆ ದುಡ್ಡು ಅಷ್ಟೇ ಇರುತ್ತೆ. ಬುದ್ಧಿವಂತರ ಲಕ್ಷಣ, ಶ್ರೀಮಂತರ ಲಕ್ಷಣ ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ದುಡ್ಡು ನಮಗೆ ಹೇಗೆ ಇನ್ನಷ್ಟು ಮತ್ತಷ್ಟು ದುಡಿಯುತ್ತೆ ಅನ್ನೋದ್ರ ಮೇಲೆ ನಾವು ಮೇನ್ ಕಾನ್ಸೆಪ್ಟ್ನ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಇದನ್ನು ಮೇನ್ ಏನಂತ ಅಂದರೆ ನಾವು ಉಳಿತಾಯ ಮಾಡೋದ್ರಿಂದ, ನಾನು ನಿಮಗೆ ಒಂದು ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ. ನನ್ನ ಹತ್ರ 1 ಲಕ್ಷ ದುಡ್ಡಿದೆ. ಇವಾಗ ನಾನು 2025ರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಹತ್ರ ಇವಾಗ ಜೂನ್ ಅಲ್ವಾ, ಈ ಜೂನ್ ಟೈಮಲ್ಲಿ 1 ಲಕ್ಷ ದುಡ್ಡಿದೆ ನನ್ನ ಹತ್ರ. ಸೊ ಅದೇ 2026ಕ್ಕೆ ಆ ದುಡ್ಡು 90,000ಕ್ಕೆ ಬರುತ್ತೆ. ಬಿಕಾಸ್ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಅಂದರೆ ವಸ್ತುಗಳ ಬೆಲೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಪರ್ಚೇಸಿಂಗ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ, ನಿನ್ನ ದುಡ್ಡಿನ ವ್ಯಾಲ್ಯೂನ ಕಳ್ಕೊಳ್ತೀರಾ ನೀವು. ಸೊ ದುಡ್ಡು ಅಲ್ಲಿ ನಿಮಗೆ ಇದ್ದಷ್ಟೇ ಇರುತ್ತೆ. ಹಾಗಾಗಿ ನಾವು ದುಡ್ದಂತಹ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಅದು ಮತ್ತಷ್ಟು ನಮಗೆ ದುಡ್ಡನ್ನು ತಂದುಕೊಡುತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡೋದನ್ನು ಬಹಳ ಬುದ್ಧಿವಂತಿಕೆಯಿಂದ ನಮ್ಮ ದುಡ್ಡು ನಮಗೆ ಮುಂದಿನ ಫ್ಯೂಚರ್ಗೆ ಹೇಗಾಗುತ್ತೆ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಮಾಡಬೇಕಾಗುತ್ತೆ. ನಾವು ಆ ದುಡ್ಡು ನಮಗೆ ಪರ್ಚೇಸಿಂಗ್ ಲೆವೆಲ್ನ ಕಡಿಮೆ ಮಾಡ್ತಾ ಬರುತ್ತೆ. ಯಾಕಂದರೆ ಈ ವರ್ಷ ಇದ್ದಂತಹ ಬೆಲೆ ನೆಕ್ಸ್ಟ್ ವರ್ಷಕ್ಕಿರಲ್ಲ. ಆ ದುಡ್ಡು 90,000ಕ್ಕೆ ಬರುತ್ತೆ. ಅಲ್ಲಿ ನೀವು ಉಳಿತಾಯ ಮಾಡಿ ಇಟ್ಟಿರ್ತಕ್ಕಂತಹ ದುಡ್ಡು 1 ಲಕ್ಷ ದುಡ್ಡು, ಅದಕ್ಕೆ ನಿಮಗೆ 10,000 ವ್ಯಾಲ್ಯೂನ ಕಳ್ಕೊಂಡ್ಬಿಡುತ್ತೆ. ನೀವು ಇನ್ನೂ ಹೆಚ್ಚಿನದಾಗಿ ಹಾಕಬೇಕಾಗುತ್ತೆ. ನೀವು ಲಾಕರಲ್ಲಿ ಇಟ್ಟಿರ್ತೀರಾ ಅಥವಾ ಡಬ್ಬಿನಲ್ಲಿ ಇಟ್ಟಿರ್ತೀರಾ, ಅದು ತುಕ್ಕು ಹಿಡಿಯುತ್ತೆ, ಅಲ್ಲೇ ಕೂತಿರುತ್ತೆ. ಅದ್ರ ಬದಲು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯು ಕ್ಯಾನ್ ಬಿ ಶೆಡ್, ಆ ದುಡ್ಡು ನಿಮಗೆ ವರ್ಕ್ ಮಾಡಬೇಕು. ಆ ಥರದನ್ನು ಮೈಂಡ್ಸೆಟ್ಟಲ್ಲಿ ಫಸ್ಟ್ ಇಟ್ಕೊಂಡು ನೀವು ಉಳಿತಾಯ ಮಾಡೋದ್ರ ಬದಲು ಇದ್ದಷ್ಟರಲ್ಲಿ, ನಾವು ತುಂಬ ದುಡ್ಡನ್ನ ಉಳಿತಾಯ ಮಾಡ್ತಿಲ್ಲ, 10,000 ಉಳಿತಾಯ ಮಾಡ್ತಿದ್ದೀರಾ, ಅದರಲ್ಲೇ ಏನು ಮಾಡಬಹುದು? ತುಂಬ ಈ ಥರದ ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಮುಂದುವರಿದಿದೆ, ಏನೇನು ಮಾಡ್ಬೋದು ನನಗೆ ಇದ್ದಂತಹ ಕ್ಷೇತ್ರದಲ್ಲಿ ಅನ್ನೋದನ್ನು ಥಿಂಕ್ ಮಾಡಿ. ಈ 2ನೇ ಸೂತ್ರ ಏನಂತ ಅಂದರೆ ತೋರಿಕೆಗೆ ಶ್ರೀಮಂತರಾಗೋದನ್ನು ಬಿಟ್ಟು ನಮಗೆ ನಿಜವಾಗಿಯೂ ಕೂಡ ನಾವು ಶ್ರೀಮಂತರಾಗಬೇಕು. ತೋರಿಕೆಗೆ ಶ್ರೀಮಂತರಾಗೋದು ಅಂತ ಅಂದರೆ ಏನು? ಬ್ರ್ಯಾಂಡೆಡ್ ವಸ್ತುಗಳನ್ನ ತಗೊಳ್ತಕ್ಕಂತಹದ್ದು, ನಮಗೆ ಸಂಬಳ ಬರ್ತಕ್ಕಂತಹ ಆ್ಯಂಡ್ ನಮಗೆ ದುಡ್ಡಿರ್ತಕ್ಕಂತಹ ಸಂದರ್ಭದಲ್ಲಿ ಅನಗತ್ಯವಾದಂತಹ ವಸ್ತುಗಳನ್ನ ಬ್ರ್ಯಾಂಡೆಡ್ ತಗೊಳ್ತಕ್ಕಂತಹದ್ದು,
ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ 10 ಜೊತೆ ಪೇರ್ಸ್ ಸ್ಲಿಪ್ಪರ್ಸ್ನ ತಗೊಳ್ಳೋದು, 10 ಪೇರ್ಸ್ ವಾಚಸ್ನ ತಗೊಳ್ಳೋದು, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತಗೊಳ್ತಕ್ಕಂತಹದ್ದು, ಮತ್ತು ಮತ್ತೊಬ್ಬರಿಗೆ ತೋರಿಸೋದಕ್ಕೋಸ್ಕರ ನಾವಿಲ್ಲಿ ಶೋಪ್ ಮಾಡ್ತಕ್ಕಂತಹದ್ದು, ಸ್ಟೇಟಸ್ ಬ್ಯಾಲೆನ್ಸ್ ಮಾಡ್ತಕ್ಕಂತಹದ್ದನ್ನು ಮಾಡಿದ್ರೆ ನಮಗೆ ನಾವು ನಿಜವಾಗ್ಲೂ ಕೂಡ ಖಂಡಿತವಾಗಿಯೂ ಶ್ರೀಮಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂತಂದರೆ, ನನಗೆ ಪರಿಚಯ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ, ಅವರ ಒಂದು ಆನ್ಯುವಲ್ ಆದಾಯ ಏನಂತಂದರೆ ಒಂದು 10 ಲಕ್ಷ. ಸೊ ಅವರು ಒಂದು ಕಾರ್ನ ಪರ್ಚೇಸ್ ಮಾಡೋದಕ್ಕೆ 20 ಲಕ್ಷನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅವರ ಮ್ಯಾಕ್ಸಿಮಮ್ ಆದಾಯ 10 ಲಕ್ಷ. ಆ 10 ಲಕ್ಷಕ್ಕಿಂತ ಮೀರಿ 20 ಲಕ್ಷದ ಕಾರನ್ನು ಪರ್ಚೇಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಅವ್ರದ್ದು ಶೋ ಅಪ್ಪ ಅಥವಾ ಅವ್ರದ್ದೊಂದು ಬೇರೆಯವ್ರಿಗೆ ಶ್ರೀಮಂತಿಕೆ ನಾನು ಏನು ಅನ್ನೋದನ್ನು ತೋರಿಸ್ಬೇಕಾ, ರೀಸನ್ ಇಸ್ ಸೆಕೆಂಡ್. ಬಟ್ ಅವ್ರ ಆದಾಯ ಅಷ್ಟಿದೆ, ನಮಗೆ ಇನ್ನೂ ಹೆಚ್ಚು ಅದು ಇನ್ಸೂರೆನ್ಸ್ ಎಷ್ಟು ಬರುತ್ತೆ, ಫಸ್ಟ್ ಎಷ್ಟು ಖರ್ಚು ಬರುತ್ತೆ ಅದನ್ನು ಫಸ್ಟು ನಾವು ಥಿಂಕ್ ಮಾಡಬೇಕು. ನಮಗೆ ಎಷ್ಟು ಆದಾಯ ಇದೆ, ನಮ್ಮ ಚೌಕಟ್ಟು ಎಷ್ಟಿದೆ, ನಮಗೆ ಇತಿಮಿತಿಗಳು ಎಷ್ಟಿದ್ದಾವೆ, ಅಷ್ಟಕ್ಕೆ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಮಾಡಬೇಕು. ಸೊ ನಾವು ತಗೊಳ್ತಕ್ಕಂತಹ ಒಂದು 5,000 ರೂಪಾಯಿಂದ ಬಟ್ಟೆ ನಮಗೆ ಚೆನ್ನಾಗಿ ಕಾಣಿಸ್ಬೋದು. ಸೊ ನೀವು ನೋಡಿದ್ದೀರಾ, ನಿಜವಾಗಿಯೂ ಶ್ರೀಮಂತರು ಯಾರೂ ಕೂಡ ಅವರು ತೋರಿಸ್ಕೊಳ್ಳಲ್ಲ ನಾವು ನಿಜವಾಗಿಯೂ ಶ್ರೀಮಂತರಂತ. ಅವರು ಶ್ರೀಮಂತರು ದುಡ್ಡನ್ನು ಹೇಗೆ ಎಲ್ಲಿ ದುಡಿತಾ ಇರಬೇಕು ಅದನ್ನು ಮಾಡ್ತಾರೆ. ಅದಕ್ಕೆ ಹೇಳೋದು ಡೋಂಟ್ ಲುಕ್ ರಿಚ್, ಓನ್ಲಿ ಬಿ ರಿಚ್ ಅಂತ. ಸೊ ಒಂದು ಆ ಮಾತಿದೆ, ನಮಗೆ ನಾವು ಶ್ರೀಮಂತರಾಗೋದನ್ನು ತೋರಿಸ್ಕೋಬೇಕು. ನಾನು ಇಂಥ ಬಟ್ಟೆ ಹಾಕೊಂಡಿದ್ದೀನಿ ಗುರು, ನಾನು ಇಂಥ ವಾಚ್ ಹಾಕೊಂಡಿದ್ದೀನಿ, ಹಾಗಾದರೆ ನಾನು ಶ್ರೀಮಂತಳ ಅನ್ನೋದು ಮತ್ತೊಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ ವಿನಃ ನಮ್ಮಲ್ಲಿ ಆ 10 ಲಕ್ಷದ ವಾಚು ಅಥವಾ 5,000 ರೂಪಾಯಿ ಬಟ್ಟೆ ತಗೊಳ್ಳೋದಕ್ಕೆ ಎಷ್ಟು ನಾವು ಇದು ಮಾಡಿದ್ವಿ, ಮತ್ತು ಆ ಸಾಲದಿಂದ ತಗೊಳ್ತಕ್ಕಂತಹ ಬಟ್ಟೆಗೆ ನಾವು ಈಗ ಎಷ್ಟು ಪ್ರೆಸರ್ ಹಾಕ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ನಿಮಗೆ ತೋರಿಕೆ ಶ್ರೀಮಂತಿಕೆ ಬೇಕಿಲ್ಲ. ನಿಮಗೆ ನೀವು ಶ್ರೀಮಂತರಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ, ನಿಮ್ಮ ಹತ್ರ ತುಂಬ ದುಡ್ಡಿದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ದುಡ್ಡನ್ನು ಮತ್ತಷ್ಟು ಡಬಲ್ ಮಾಡ್ತಕ್ಕಂತಹ ಮೆಂಟಾಲಿಟಿನ ಯೋಚನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ನಿಮ್ಮ ಹಣ ಯಾವ ರೀತಿ ಎಷ್ಟು ಬೇಗ ಬೆಳೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಜನ ಕೇಳ್ತಾ ಇರ್ತೀವಿ, ನೀವು ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ, ಹೇಗೆ ಉಳಿತಾಯ ಮಾಡ್ತಾ ಇದ್ದೀರಾ ಅಂತ. ಅಂದರೆ ಇನ್ಸೂರೆನ್ಸ್ ಪಾಲಿ ಆಗಿರ್ಬೋದು, ಸೊ ಈ ಥರ ಫಂಡ್ ಆಗಿರ್ಬೋದು, ಈ ಥರ ಏನೋ ಒಂದು ರೀಸನ್ಸ್ನ ಹೇಳ್ತಾ ಇರ್ತಾರೆ. ಅಷ್ಟು ಬೇಗ ಸೇಫ್ಟಿಯಾಗಿ ಬೆಳೀತಕ್ಕಂತಹ ಇನ್ವೆಸ್ಟ್ಮೆಂಟ್ ಅದಲ್ಲ. ಸೊ ಈ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಇಂಥವುಗಳನ್ನ ಅದ್ರ ಬೇಸಿಕ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಈ ಹೂಡಿಕೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಾನು ಒಂದು ಇಲ್ಲಿ ಎಕ್ಸಾಂಪಲ್ನ ಕೊಡ್ತೀನಿ. ನಿಮಗೆ ಒಂದು 10 ಲಕ್ಷ ನಿಮ್ಮ ಹತ್ರ ಇದೆ ಅಂತ ನೀವು ಅಂದ್ಕೊಳ್ಳಿ. ಆ 10 ಲಕ್ಷಕ್ಕೆ 17ರಿಂದ 18% ನೀವು ನಿರೀಕ್ಷೆ ಮಾಡಿದ್ರೆ ನಿಮಗೆ ಪ್ರತಿ 3.5 ವರ್ಷಕ್ಕೆ ನಿಮಗೆ ಆ ಹಣ ಡಬಲ್ ಆಗುತ್ತೆ. ಓಕೆ, ನಿಮ್ಮ ಹತ್ರ ಆ ಒಂದು 3.5 ವರ್ಷಕ್ಕೆ 20 ಲಕ್ಷ ಬಂದರೆ, ಸೊ ಅದೇ 7 ವರ್ಷಕ್ಕೆ ನಿಮಗೆ 40 ಲಕ್ಷ ಬರುತ್ತೆ. ಮತ್ತು ಅದೇ ಒಂದು 10 ವರ್ಷಕ್ಕೆ 80 ಲಕ್ಷ ಆಗುತ್ತೆ. ಸೊ ಈ ರೀತಿ ಒಂದು ಈಸಿಯಾಗಿ ಸೇಫ್ಟಿಯಾಗಿ ನೀವು ರೊಟೇಟ್ ಮಾಡಬೇಕು. ಎಷ್ಟು ಫಾಸ್ಟಾಗಿ ನನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ದುಡ್ಡು ನನಗೆ ಬರ್ತಾ ಇದೆ ಅನ್ನೋದನ್ನು. ಇದು ಯಾವ ರೀತಿ ತಿಳ್ಕೊಳ್ಳೋದು ಅಂತ ಅಂದರೆ, ಇಲ್ಲಿಗೊಂದು ಫಾರ್ಮುಲಾ ಬರುತ್ತೆ, 72 ಬಾರ್ ರೂಲ್ ರೇಟ್ ರಿಟರ್ನ್ ಆ್ಯಂಡ್ ಇಸ್ ಈಕ್ವಲ್ಡ್ ಡಬಲ್ ಟೈಮ್ ಅಂತ. ಸೊ ಇದನ್ನ ಬಗ್ಗೆ ನಾನು ಹೆಚ್ಚಿನದಾಗಿ ಸರ್ಚ್ ಮಾಡಿ ಆ್ಯಂಡ್ ನನ್ನ ಮೈಂಡಿಗೆ ಸರ್ಚ್ ಕೊಟ್ಟು ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಈ ರೀತಿ ನಮ್ಮ ದುಡ್ಡು ಯಾವ ರೀತಿ ಡಬಲ್ನ ನಾವು ಮಾಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಉಳಿತಾಯ ಮಾಡ್ತಕ್ಕಂತಹ ದೊಡ್ಡ ವಿಚಾರ ಅಲ್ಲ. ಸೊ ಆ ಉಳಿತಾಯ ಸೇಫ್ಟಿನ ಎಷ್ಟು ಬೇಗ, ಎಷ್ಟು ವರ್ಷದಲ್ಲಿ ನಮಗೆ ಅತಿ ಬೇಗವಾಗಿ ಎಷ್ಟು ಜಾಸ್ತಿ ದುಡ್ಡು ಬರುತ್ತೆ, ಎಷ್ಟು ದುಡ್ಡು ನಮ್ಮನ್ನು ದುಡಿತಕ್ಕಂತಹ ಪರಿಸ್ಥಿತಿಗೆ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸೂತ್ರ ಏನಂತ ಅಂದರೆ, ಡೋಂಟ್ ಸಿ ಮನಿ ನೆಗೆಟಿವ್. ದುಡ್ಡನ್ನು ಗೌರವಿಸಬೇಕು. ದುಡ್ಡನ್ನು ನಿಯತ್ತಿನ ದಾರಿಯಲ್ಲಿ ನಿಯತ್ತಾಗಿ ಒಂದು ಒಳ್ಳೆ ನೇರವಾಗಿ ಸಂಪಾದಿಸಿದ್ರೆ ದುಡ್ಡು ಕೆಟ್ಟದಲ್ಲ, ತುಂಬಾ ಒಳ್ಳೆಯದು ದುಡ್ಡು. ಹೇಳ್ತಾರೆ ಹಲವರು, ಈ ಶ್ರೀಮಂತರಪ್ಪ ಅವನು ತುಂಬ ದುಡ್ಡಿದೆ, ಈ ಕೆಟ್ಟ ಆಲೋಚನೆನ ಬಿಟ್ಬಿಡ್ಬೇಕು. ಯಾಕಂದರೆ ದುಡ್ಡು ಅನ್ನೋದು, ಅದಕ್ಕೆ ಹೇಳೋದು ವಾರೆನ್ ಬಫೆಟ್ ಅವರು, ದುಡ್ಡಿದ್ರೆ ಏನು ಗೊತ್ತಾ ಸ್ನೇಹಿತರೆ, ನಾನು ಮಾಡ್ತಿರ್ತಕ್ಕಂತಹ ದುಡ್ಡನ್ನು ನಾನು ನನ್ನ ಮಕ್ಕಳಿಗೆ ಕೊಡಲ್ಲ,
ಸೊ ನಾನು ಸಹಾಯ ಮಾಡ್ತೀನಿ ಅಂತ ವಾರೆನ್ ಬಫೆಟ್ ಹೇಳಿದ್ದಾರೆ. ಅವರಿಂದ ಎಷ್ಟೋ ಜನಗಳಿಗೆ ಹೆಲ್ಪ್ ಕೂಡ ಆಗಿದೆ. ಸೊ ಹಾಗೆ ನಾವು ದುಡ್ಡನ್ನು ಒಂದು ಒಳ್ಳೆ ರೀತಿ ಗೌರವಿಸಬೇಕು. ದುಡ್ಡಿಂದ ಆಗ್ತಕ್ಕಂಥ ಒಳ್ಳೆ ಕೆಲಸಗಳು ತುಂಬ ಇದ್ದಾವೆ. ಈ ನೆಗೆಟಿವಿಟಿನ ನಮ್ಮ ಮೈಂಡಿಂದ ತೆಗಿಬೇಕು. ಯಾಕಂದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹತ್ರ ತುಂಬ ದುಡ್ಡಿರುತ್ತೆ, ನಾವು ಕ್ರೋರ್ಗಟ್ಟಲೆ ಅರ್ನ್ ಮಾಡ್ತಾ ಇರ್ತೀವಿ. ಸೊ ಒಂದು ಬಿಲಿನಿಯರ್ಸ್ ಆಗಿರ್ಬೋದು, ಮಿಲಿನಿಯರ್ಸ್ ಆಗಿರ್ಬೋದು, ಅಂಥಷ್ಟು ಇದ್ದರೆ ನಾವು ಮತ್ತಷ್ಟು ಜನಕ್ಕೆ ಒಂದು ಕೆಲಸವನ್ನು ಕೊಡ್ಬೋದು ಅಥವಾ ಮತ್ತೇನೋ ಒಂದು ಮಾಡ್ಬೋದು. ಆಗ ಅವರ ಜೀವನವೂ ಕೂಡ ಒಂದು ಒಳ್ಳೆ ರೀತಿ ಆಗುತ್ತೆ. ಹಾಗೆ ದುಡ್ಡಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇರಬೇಕು. ದುಡ್ಡನ್ನು ರೆಸ್ಪೆಕ್ಟ್ ಮಾಡಬೇಕು. ಅವ್ರ ಹತ್ರ ದುಡ್ಡಿದೆಯಪ್ಪ, ಅವ್ರ ಹತ್ರ ತುಂಬ ದುಡ್ಡಿದೆ ಅನ್ನೋ ದುಡ್ಡಿರೋರು ಶ್ರೀಮಂತರನ್ನ ಒಂದು ಕೆಟ್ಟ ಆಲೋಚನೆಯಿಂದ ಬಿಟ್ಬಿಡ್ಬೇಕು. ಯಾಕಂದರೆ ಅವರು ದುಡ್ಡನ್ನು ಶ್ರೀಮಂತರಾಗೋದಕ್ಕೆ ತುಂಬ ಹಾದಿಗಳನ್ನ ಸವಿಸಿರ್ತಾರೆ. ಆ ಶ್ರೀಮಂತರ ಆಗೋದಕ್ಕೆ ಎಷ್ಟು ದಾರಿನ ಸವಿಸಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಶ್ರೀಮಂತರು ಅನ್ನೋದು ಒಂದು ನೆಗೆಟಿವಿಟಿ ಇದ್ದಾಗ ಖಂಡಿತವಾಗ್ಲೂ ಕೂಡ ಅದು ಶ್ರೀಮಂತರ ಅದು ಲಕ್ಷಣವೇ ಅಲ್ಲ. ಅದನ್ನು ನೆಗೆಟಿವಿಟಿ ತೆಗೆದಾಕಬೇಕು. ಅದು ಲೀಗಲ್ ಆಗಿದ್ದಾಗ ಮಾತ್ರ ದುಡ್ಡು ಯಾವುದೇ ಕಾರಣಕ್ಕೂ ಕೆಟ್ಟದಲ್ಲ, ತುಂಬಾ ಒಳ್ಳೆಯದು. ನೆಕ್ಸ್ಟ್ ಫಾರ್ಮುಲಾ ಏನಂತಂದರೆ, ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆಗೋರಿದ್ರೆ ಅವರಿಂದ ದೂರ ಇರಿ. ನೀವು ನೋಡ್ತಿರ್ತೀರಾ, ನಿಮ್ಮ ಆಫೀಸ್ ಸರ್ಕಲಲ್ಲಾಗಿರ್ಬೋದು ಅಥವಾ ನೀವೊಂದು ಕಾಲೇಜ್ ಲೈಫಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದ್ದೇ ಇರುತ್ತೆ. ಆ ಫ್ರೆಂಡ್ಸ್ ಸರ್ಕಲ್ ನಿಮ್ಮ ಸಂಬಳ ಬಂತು ಅಥವಾ ಒಂದು ವೀಕೆಂಡ್ ಬಂತು, ಬನ್ನಿ ಪಾರ್ಟಿ ಮಾಡೋಣ ಅಥವಾ ಹೊರಗಡೆ ಹೋಗೋಣ, ಎಂಜಾಯ್ ಮಾಡೋಣ ಅಂತ ಇರ್ತಾರೆ. ಅನ್ನೆಸೆಸರಿ ಬೇಡ. ಅದೆಲ್ಲ ಅಂತಹ ಸ್ನೇಹಿತರಿಂದ ದೂರ ಇರೋದೇ ತುಂಬ ಒಳ್ಳೆಯದು. ಯಾಕಂದರೆ ಪಾರ್ಟ್ ಆಫ್ ಡಿಸಿಪ್ಲಿನ್ ಆಲ್ಮೋಸ್ಟ್ ಈ ಶ್ರೀಮಂತರಾಗ್ತಕ್ಕಂತಹ ಗುಣಗಳಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಎಲ್ಲಿರುತ್ತೆ ಅವರು ಆದಷ್ಟು ಬೇಗ ಶ್ರೀಮಂತರಾಗ್ತಾರೆ. ಯಾಕಂದರೆ ಅನ್ನೆಸೆಸರಿ ವೀಕೆಂಡಲ್ಲಿ ಪಾರ್ಟಿ ಮಾಡ್ತಕ್ಕಂತಹದ್ದು, ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಮೋಜು ಮಸ್ತಿ ಇಂತಹದ್ದೆಲ್ಲ ಯಾವುದೇ ಕಾರಣಕ್ಕೂ ಶ್ರೀಮಂತರಾಗೋದಕ್ಕೆ ದಾರಿನ ಮಾಡಿಕೊಡಲ್ಲ. ಯಾಕಂದರೆ ತುಂಬ ಜನ ಸ್ನೇಹಿತರು ಬೇಕು ಅಂತ ಏನಿಲ್ಲ. ಜೇಬಲ್ಲಿ ದುಡ್ಡಿದ್ದಾಗ ಎಲ್ಲರೂ ಸ್ನೇಹಿತರು ಬರ್ತಾರೆ. ಅದೇ ಜೇಬಲ್ಲಿ ಇಲ್ಲದೆ ಇದ್ದಾಗ ಯಾರು ಸ್ನೇಹಿತರು ಇರ್ತಾರೆ ಅವರೇ ನಿಜವಾದ ಸ್ನೇಹಿತರು. ನಿಮ್ಮ ಬೆಳವಣಿಗೆಗಳನ್ನ ಎತ್ತರಿಸ್ತಕ್ಕಂಥವ್ರು ನಿಮ್ಮ ನಿಜವಾದ ಸ್ನೇಹಿತರು. ಅಂಥವರ ಸ್ನೇಹಿತರು ತುಂಬ ಜನ ಇರಬೇಕು ಅಂತ ಏನಿಲ್ಲ. ಅಂಥವರ ಸ್ನೇಹ ಬಳಗವನ್ನು ಬಿಟ್ಟರೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ವಿಷಯಗಳನ್ನ ಹೊಸದನ್ನ ಕಲಿತಾ ಇರ್ತಕ್ಕಂಥ ಸ್ನೇಹಿತರುಗಳನ್ನ ಇಟ್ಕೊಳ್ಳಿ. ನಿಮ್ಮ ಬೆಳವಣಿಗೆ ಸಾಥ್ ಕೊಡ್ತಕ್ಕಂತಹ ಸ್ನೇಹಿತರನ್ನ ಇಟ್ಕೊಳ್ಳಿ. ಇಂತಹ ಒಂದು ಸ್ನೇಹಿತರನ್ನು ಅವಾಯ್ಡ್ ಮಾಡೋದ್ರಿಂದ ಶ್ರೀಮಂತರಾಗ್ತಕ್ಕಂತಹ ದಾರಿ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ಈ ಕೋಟ್ಯಾಧಿಪತಿ ಆಗ್ತಕ್ಕಂತಹ ಮನಸ್ಸನ್ನು ಇಟ್ಕೊಳ್ತಕ್ಕಂತಹದ್ದು. ಸ್ನೇಹಿತರೆ, ನೀವು ಅನ್ಬೋದು ಇದನ್ನೇ ಒಂದು ಟ್ರೆಡಿಷನಲ್ ವೇ ಅಂತಕ್ಕಂತಹದ್ದು. ಈ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರಿದಂತಹ ಅವನು ಬಂದಿರತಕ್ಕಂತಹ ಆದಾಯವನ್ನು ಒಂದಷ್ಟು ಇನ್ವೆಸ್ಟ್ ಮಾಡಿ, ಹೂಡಿಕೆ ಮಾಡಿ, ಒಂದಷ್ಟು ಸೇವ್ ಮಾಡ್ತಾ ಬಂದರೆ, ಆ್ಯಂಡ್ ಸೇವ್ ಜೊತೆಗೆ ಒಂದಷ್ಟು ಅವನಿದ್ದಷ್ಟರಲ್ಲಿಯೇ ಒಂದು ಹೂಡಿಕೆಯನ್ನು ಮಾಡ್ತಾ ಬಂದರೆ 1 ಕೋಟಿ 2 ಕೋಟಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಏನು ದೊಡ್ಡ ವಿಚಾರನೇ ಏನಲ್ಲ. ಅನ್ನೆಸೆಸರಿ ಖರ್ಚು ನಾನು ಹೇಳಿದವನ್ನೆಲ್ಲ ಫಾಲೋ ಅಪ್ ಮಾಡ್ಕೊಬಂದರೆ, ಯಾಕಂದರೆ ನಾವು ಅನ್ಕೊಬಿಡೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಒಂದೊಂದ್ಸಲ ನಾವು ಅಂದ್ಕೊಂಡಿದ್ದು ಕೂಡ ಆಗುತ್ತೆ. ಯಾಕಂದರೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ನಾವು ಅಂದ್ಕೊಳ್ಳೋದು ಎಷ್ಟೋ ಸರಿ ಅಂದ್ಕೊಳ್ತಾ ಇರ್ತೀವಿ, ಅದು ಹಾಗೆ ಬಿಟ್ಟಿರುತ್ತೆ. ಹಾಗಾಗಿ ನಾವು ಅಂದ್ಕೊಳ್ತಕ್ಕಂಥ ದೊಡ್ಡ ವಿಚಾರನೇ ಅಲ್ಲ. ನಾವು ಯಾವುದೇ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರಲಿ ಅಥವಾ ಒಂದು ಕೃಷಿನಲ್ಲೇ ಕೆಲಸ ಮಾಡ್ತಾ ಇರಲಿ, ತುಂಬಾ ನಾನು ಬಂದಿರತಕ್ಕಂತಹ ಸಂಬಳದಲ್ಲಿ ಅದನ್ನು ಉಳಿಸಿ ಇನ್ವೆಸ್ಟ್ ಮಾಡ್ತಕ್ಕಂತಹದ್ರಲ್ಲಿ ಬಹಳಷ್ಟು ಕೋಟಿಗಳನ್ನ ನಾವು ಮಾಡ್ತಕ್ಕಂತಹದ್ದಾಗಿರ್ಬೋದು. ಇಲ್ಲ ಎಲ್ಲದಕ್ಕಿಂತ ಒಂದು 10 ಕೋಟಿನ ನಾನು ಸಂಪಾದನೆ ಮಾಡಬೇಕು ಅಂತಂದರೆ ನಮ್ಮಲ್ಲೇ ಒಂದು ಉದ್ಯಮವನ್ನು ಕಟ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು, ನಮ್ಮದೇ ಆದಂತಹ ಒಂದು ಬಿಸ್ನೆಸ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದು ಇವತ್ತಿನ ಇದರಲ್ಲಿ 10 ಕೋಟಿ 5 ಕೋಟಿ ಮಾಡ್ತಕ್ಕಂಥದ್ದು ತುಂಬ ರಿಸ್ಕ್ನೇ ಒಂದು ಯೋಚನೆನೇ ಅಲ್ಲ. ಅದು ರಿಸ್ಕ್ ತಗೊಳ್ಬೇಕು. ಎಂಥದ್ದೇ ಆಗಿರಲಿ, ಒಬ್ಬ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿನೇ ಆಗಿರಲಿ, ನಾನು ಇಷ್ಟನ್ನು ಈ ಕೃಷಿ ಬೆಳೆ ಮಾಡಿ ನಾನು ಇಂತಹದನ್ನು ಇಷ್ಟನ್ನೇ ನಾನು ಬೆಳಿಬಲ್ಲೆ, ಇಷ್ಟನ್ನೇ ನಾನು ತಗೊಳ್ಬಲ್ಲೆ ಅನ್ನೋ ಸಾಮರ್ಥ್ಯ ಇದ್ದರೆ ಖಂಡಿತವಾಗಿ ಕೂಡ ಇಲ್ಲಿ ಕೋಟಿ ಮಾಡ್ತಕ್ಕಂತಹದ್ದು ದೊಡ್ಡ ವಿಷಯನೇ ಅಲ್ಲ. ಒಬ್ಬ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವನು ಬಂದಷ್ಟದಲ್ಲಿಯೇ ಒಂದು ಒಳ್ಳೆ ರೀತಿ ಅವನು ಸೇವ್ ಮಾಡಿ ಹೂಡಿಕೆ ಮಾಡಿ ಅವನು ಖಂಡಿತವಾಗಿ ಕೂಡ 2 ಕೋಟಿ 3 ಕೋಟಿನ ಸಂಪಾದನೆ ಮಾಡ್ಬೋದು. ಅವನು ಕೃಷಿನಲ್ಲಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿನೂ ಕೂಡ ಒಂದು ಒಳ್ಳೊಳ್ಳೆ ರೀತಿ ನಾಲೆಡ್ಜ್ನ ತಗೊಂಡು ಖಂಡಿತವಾಗಿಯೂ ಕೂಡ 1 ಕೋಟಿ ಮಾಡ್ತಕ್ಕಂಥ ಒಂದು ನಾಲೆಡ್ಜ್ನ ಪಡ್ಕೊಳ್ತಕ್ಕಂಥದ್ದು ನಮ್ಮಲ್ಲೇ ಇರುತ್ತೆ. ನಮ್ಮಲ್ಲೇ ಒಂದು ಅಂದ್ಕೊಳ್ತಕ್ಕಂಥದ್ದು ತುಂಬಾ ಒಂದು ದೊಡ್ಡ ವಿಚಾರ. ನನ್ನ ಕೈಲಿ ಇದು ಆಗುತ್ತಾ ಅನ್ನೋ ಕ್ವಶನಲ್ಲೇ ಖಂಡಿತವಾಗಿಯೂ ಆಗಲ್ಲ. ನನಗಾಗುತ್ತೆ, ಯಾಕಾಗಲ್ಲ, ಎಂಥದ್ದೇ ರಿಸ್ಕ್ ಆದರೂ ನಾನು ತಗೊಳ್ತೀನಿ, ನಾನು ಮಾಡೇ ಮಾಡ್ತೀನಿ, ನಾನು ಶ್ರೀಮಂತ ಆಗೇ ಆಗ್ತೀನಿ ಅನ್ನೋ ಎಲ್ಲ ಫಾಲೋ ಅಪ್ ಮಾಡಿದ್ರೆ ಯಾಕಾಗಲ್ಲ ನನಗೆ ಬಂದು ಕಮೆಂಟ್ ಮಾಡಿ.
ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ಈ ಹೂಡಿಕೆ ಮಾಡೋದು ನಿಮ್ಗೇನಾದರೂ ಗೊತ್ತಿಲ್ಲ ಅಂತಂದರೆ ಅಡ್ವೈಸ್ ತೊಗೊಳ್ಳಿ. ಸೊ ಸೆಬಿ ರಿಜಿಸ್ಟರ್ ಇರುತ್ತೆ, ಫೈನಾನ್ಷಿಯಲ್ ಪ್ರೊಫೆಸರ್ ಇರ್ತಾರೆ, ಅದ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ, ಈ ಒಂದು ಎಲ್ಲವನ್ನು ವಾರೆನ್ ಬಫೆಟ್ ಅವರು ನನಗೆ ಯಾವುದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ದುಡ್ಡು ಹಾಕಲ್ಲ, ಅದ್ರ ಬಗ್ಗೆ ನಾನು ಬಿಸ್ನೆಸ್ ಮಾಡಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಸೊ ಅಂಥವರೇ ಹಾಗೆ ಹೇಳ್ತಾ ಇರಬೇಕಾದ್ರೆ ಇನ್ನು ನೀವು ಎಲ್ಲ ಹೇಗೆ ಯೋಚನೆ ಮಾಡಬೇಕು, ಜನಸಾಮಾನ್ಯರೆಲ್ಲ ಹೇಗೆ ಯೋಚನೆ ಮಾಡಬೇಕು, ಇದನ್ನೊಮ್ಮೆ ಥಿಂಕ್ ಮಾಡಬೇಕಾಗುತ್ತೆ. ಅದು ನಮಗೇನು ತಲೆ ಬುಡ ಏನು ಗೊತ್ತಿಲ್ಲ, ನೋಡೇ ಬಿಡ್ತೀನಿ, ನನ್ನದೇ ಆದ ಬುದ್ಧಿವಂತಿಕೆಯಲ್ಲಿ ನಾನು ಹೋಗ್ತೀನಿ ಅಂದರೆ ಖಂಡಿತ ಶ್ರೀಮಂತರಾಗೋದು ಸಾಧ್ಯ ಆಗಲ್ಲ. ಸೊ ನಾವು ಏನಾದರೂ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಫೀಸರ್ಸ್ ಇರ್ತಾರೆ, ಪ್ರೊಫೆಸರ್ ಇರ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಅಧ್ಯಯನ ಮಾಡಿದಾಗ ಅದನ್ನು ತುಂಬ ಎತ್ತರವಾಗಿ ನಾವು ಈಸಿಯಾಗಿ ಯಾವುದೇ ರೀತಿ ನಷ್ಟ ಇಲ್ದಂಗೆ ನಾವು ಯಾವ ರೀತಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಅದರ ದುಡ್ಡನ್ನು ಅತಿ ಬೇಗವಾಗಿ ನಾವು ಹೂಡಿಕೆ ಮಾಡಿದ್ರೆ ಎಷ್ಟು ಬೇಗ ನಮಗೆ ಆ ದುಡ್ಡು ಮತ್ತೆ ನಮಗೆ ದುಡ್ಡು ಶ್ರೀಮಂತ ಆಗಲು ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮದೇ ಆದ ಥಿಂಕಿಂಗ್ಸಲ್ಲಿ ಹೋಗಬಾರ್ದು. ಕೆಲವೊಬ್ಬರು ಏನು ಗೊತ್ತಾ, ಅವ್ರು ಮಾಡಿದ್ದಾರೆ ನಾವೇನಕ್ಕೆ ಮಾಡೋಕ್ಕಾಗಲ್ಲ, ನಮ್ಮದೇ ಆದ ಬುದ್ಧಿನಲ್ಲಿ ಮಾಡೋಣ ಅಂತ ಹೋಗ್ತಾರೆ. ಒಂದು ವಿಚಾರ ಮಾಡಬೇಕು ಅಂತ ಅಂದರೆ 10 ಸಲ ಯೋಚನೆ ಮಾಡಿ ನಮ್ಮ ಮೈಂಡಿಗೆ ಕೆಲಸ ಕೊಟ್ಟು ಒಂದು ಪಾಸಿಟಿವ್ ಥಾಟ್ಸಲ್ಲಿ ಹೋದಾಗ ಖಂಡಿತವಾಗಿ ಕೂಡ ಶ್ರೀಮಂತರಾಗೋದು ನಿಜವಾಗ್ಲೂ ಸರಿನೇ ಅದು. ಯಾಕಂದರೆ ತುಂಬ ಜನ ಕೆಲವೊಬ್ಬರು ತಪ್ಪುಗಳಿಂದನೂ ಕೂಡ ನಾವು ಬುದ್ಧಿನ ಕಲಿಬೇಕಾಗುತ್ತೆ. ಇವರು ಇಂಥ ತಪ್ಪು ಮಾಡಿದರೆ ನಮಗೆ ಹೇಗಾಗುತ್ತೆ ಅನ್ನೋದ್ರ ಕೂಡ ಚರ್ಚೆ ಮಾಡೋದು, ಅದನ್ನು ವಿಷಯನ ಕಲೆಕ್ಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ನೀವು ಉಳಿತಾಯ ಮಾಡಿ ಹೂಡಿಕೆ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ಮುಂಚೆ ಇನ್ಸೂರೆನ್ಸ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಹೆಲ್ತ್ ಇನ್ಸೂರೆನ್ಸ್ ಮತ್ತು ಟರ್ಮ್ ಇನ್ಸೂರೆನ್ಸ್ ಮತ್ತು 3 or 6 yearsಗೆ ಎಮರ್ಜೆನ್ಸಿ ಫಂಡ್ ಅಂತ ಬರುತ್ತೆ. ಬಿಕಾಸ್ ಇಲ್ಲಿ ಟರ್ಮ್ ಇನ್ಸೂರೆನ್ಸ್ ಏನಂತಂದರೆ, ನೀವು ಒಂದು 50,000ನ ದುಡಿದು ನಿಮ್ಮ ಫ್ಯಾಮಿಲಿಗೆ ತಂದು ಹಾಕ್ತಾ ಇರ್ತಕ್ಕಂಥ ವ್ಯಕ್ತಿ ಮಧ್ಯದಲ್ಲಿ ಏನಾದರೂ ಹಾನಿ ಆಯಿತು ಅಂತ ಅಂದರೆ ಆ ವ್ಯಕ್ತಿ ಅಂತ ಒಂದು 50 ಲಕ್ಷನೋ 60 ಲಕ್ಷನೋ ಎಷ್ಟು ಆದಾಯ ಮಾಡ್ತಿದ್ದ ಅಷ್ಟು ಬರ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಮತ್ತು 3-6 ವರ್ಷಕ್ಕೆ ಎಮರ್ಜೆನ್ಸಿ ಫಂಡ್ ಅಂತ ಅಂದರೆ, ನೀವು ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಎಮರ್ಜೆನ್ಸಿ ಏನೋ 1 ತಿಂಗಳು 2 ತಿಂಗಳು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಮತ್ತೇನೋ ಒಂದು ಸಮಸ್ಯೆ ಆಗುತ್ತೆ, ಅದು ಆವಾಗ ಸುಮ್ಮನೆ ಅನ್ನೆಸೆಸರಿ ನೀವು ಆಸ್ಪತ್ರೆಗೆ ದುಡ್ಡನ್ನ ಕಟ್ಟೋದ್ರ ಬದಲು ಇದು ಹೆಲ್ಪ್ ಆಗುತ್ತೆ. ಮತ್ತು ಹೆಲ್ತ್ ಇನ್ಸೂರೆನ್ಸ್ ಏನಂತಂದರೆ, ನಿಮ್ಗೆ ಅನಾರೋಗ್ಯ ಹದಗೆಟ್ಟಾಗ ನಿಮಗೆ ಬೇಕಾದಂತಹ ಒಂದು 3-4 ಲಕ್ಷ ಅದು ಕವರೇಜ್ನ ಅದು ಒಂದು ಕವರೇಜ್ ಮಾಡುತ್ತೆ. ಸೊ ಈ ರೀತಿ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಒಂದು ಹಣವನ್ನು, ಉಳಿತಾಯ ಮಾಡಿದ ಹಣವನ್ನು, ಇನ್ವೆಸ್ಟ್ ಮಾಡ್ತಕ್ಕಂತಹ ಹಣವನ್ನು ಹಾನಿಗೊಳಗಾಗತಕ್ಕಂತಹ ಸೇಫ್ಟಿ ಇದು. ಸೊ ಇದೆಲ್ಲ ಒಂಥರ ಸಿಲ್ಲಿ ಅಂತಲೇ ಅನಿಸ್ಬೋದು. ಈ ಎಲ್ಲ ಚಿಕ್ಕದು ಆಗಿ ಕೂಡಿದ್ರೇ ಒಂದು ದೊಡ್ಡ ಮಟ್ಟಕ್ಕೆ ನಾವು ರೀಚ್ ಆಗೋದಕ್ಕೆ, ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗೋದು. ಸೊ ಲಾಸ್ಟ್ ಆ್ಯಂಡ್ 9th ಟಿಪ್ ಏನಂತಂದರೆ, ಹೂಡಿಕೆ ವೈವಿಧ್ಯತೆ. ಆ ಹೂಡಿಕೆ ನಾವು ಮಾಡ್ತಕ್ಕಂತಹ ದುಡ್ಡನ್ನು ಒಂದು ಮ್ಯೂಚುವಲ್ ಫಂಡ್ಗೆ ಹಾಕ್ಬಿಡೋದು, ಅಥವಾ ಪೋಸ್ಟ್ ಆಫೀಸ್ಗೆ ಹಾಕ್ತಕ್ಕಂತಹದ್ದು, ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಕ್ಕಂತಹದ್ದು, ಅಥವಾ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹದ್ದು, ಈ ಥರದನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಲೋ ಯಾವುದಿದೆ ಆ್ಯಂಡ್ ಮೀಡಿಯಮ್ ಯಾವುದಿದೆ, ರಿಸ್ಕ್ ಯಾವುದಿದೆ ಅನ್ನೋತಕ್ಕಂಥದ್ದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ NPS ಅನ್ನೋದು ವಾತ್ಸಲ್ಯ ಬಂದಿದೆ. ಮಕ್ಕಳು ಇದ್ದರೆ ಮಕ್ಕಳು ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಹೆಣ್ಮಗು ಇದ್ದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು. ಇಂತಹವುಗಳಲ್ಲಿ ನಮಗೆ ಎಷ್ಟು ಸಾಧ್ಯ ಇದೆ ಅಂಥವುಗಳಿಗೆ ಒಂದು ವೈವಿಧ್ಯತೆಯಾಗಿ ಹೂಡಿಕೆ ಮಾಡ್ತಾ ಹೋದರೆ ಎಲ್ಲದರಲ್ಲೂ ಕೂಡ ನಾವು ಒಂದು ಶ್ರೀಮಂತರಾಗುವ ಒಂದು ದಾರಿಯನ್ನು ಕಾಣಿಸ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಎಲ್ರಿಗೂ ಕೂಡ ಶೇರ್ ಮಾಡಿ, ಕೊನೆವರೆಗೂ ಇಲ್ಲಿವರೆಗೂ ನೋಡ್ತಾ ಇರ್ತಕ್ಕಂತಹ ಎಲ್ರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತೀನಿ. ಅಲ್ಲಿವರೆಗೂ ನಮಸ್ತೆ.